ಅಧಿಕಾರಿಗಳನ್ನ, ವ್ಯವಸ್ಥೆಗಳನ್ನ, ಅನುದಾನಗಳನ್ನ ಹೇಗೆ ತರಬೇಕು, ಯಾಕೆ ತರಬೇಕು, ಯಾವ ಉದ್ದೇಶಕ್ಕೆ ತರಬೇಕು ಅನ್ನುವ ಪ್ರಾಮಾಣಿಕತೆ ಇದ್ರೆ ಏನು ಮಾಡಬಹುದು ಅನ್ನೋದಕ್ಕೆ ಯಡಿಯೂರು ವಾರ್ಡಿನ ಒಂದು ಅಭಿವೃದ್ಧಿ ಸಮಗ್ರತೆ ಸಾಕ್ಷಿಯನ್ನು ಒದಗಿಸ್ತದೆ. NR ರಮೇಶ್ ಅದಕ್ಕೆ ಒಂದು ದೊಡ್ಡ ದ್ಯೋತಕವಾದಂತ ಬಿಂದುವಾಗಿ ನಮ್ಮ ಕಣ್ಣೆದುರು ಕಾಣಿಸ್ತಾರೆ. ಅದ್ಭುತವಾಗಿ ಬಡವರ ಮಕ್ಕಳ ಅದ್ಧೂರಿ ಮದುವೆ ಮಾಡುವಂತ ಒಂದು ಕಲ್ಯಾಣ ಮಂಟಪವನ್ನು ಕಟ್ಟಿದ್ದಾರೆ. ದೇಶದಲ್ಲಿ ಇದು ಯಾವುದು ಎಲ್ಲಿಯೂ ಇಲ್ಲ. ಹೊಲಿಗೆ ಕೇಂದ್ರ ಬಾಕಿ ಎಲ್ಲ ವಾರ್ಡಲ್ಲಿ ಹೆಂಗಿರುತ್ತೆ, ಬರೇ ಡ್ರ್ ಅಂತ ಹೊಲಿಗೆ ಮಾತ್ರ. ಇಲ್ಲಿ ಈ ಹೊಲಿಗೆಗೆ ಸಂಬಂಧಪಟ್ಟಂತ ಮೋಸ್ಟ್ ಮಾಡರ್ನ್, ಅದು ಕಸೂತಿ ಇರ್ಬೋದು, ಇನ್ನೊಂದಿರ್ಬೋದು, ಮಗದೊಂದಿರ್ಬೋದು, ಎಂಬ್ರಾಯ್ಡ್ರಿ ಇರ್ಬೋದು, ಸಮಗ್ರವಾದಂತ ತರಬೇತಿಯನ್ನು ಹೆಣ್ಮಕ್ಳಿಗೆ ಕೊಡ್ತಾ ಇದ್ದಾರೆ. ಇಲ್ಲಿ ತರಬೇತಿ ಪಡೆದಂತ ನೂರಾರು ಸಾವಿರಾರು ಹೆಣ್ಮಕ್ಳು ಸ್ವತಂತ್ರ ಜೀವನವನ್ನ ನಡೆಸ್ತಾ ಇದ್ದಾರೆ. ಪುನೀತ್ ರಾಜ್ಕುಮಾರ್ ಅವರಿಗೆ ಇಂಥ ಒಂದು ಕೊಡುಗೆ ಇನ್ಯಾರೂ ಕೊಟ್ಟಿಲ್ಲ, ಕೊಡಲಿಕ್ಕೆ ಸಾಧ್ಯವಿಲ್ಲ, ಅವರ ಕುಟುಂಬವನ್ನು ಸೇರಿ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಮ್ಮ ಮಧ್ಯೆ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಅಂದ ತಕ್ಷಣ ಸ್ವಾರ್ಥ, ಕುಟುಂಬ ರಾಜಕಾರಣ, ವಂಶ ರಾಜಕಾರಣ, ಮೋಸ, ವಂಚನೆ, ಭ್ರಷ್ಟತೆ, ಸ್ವಜನ ಪಕ್ಷಪಾತ, ದ್ರೋಹಿತನ ಇವೆಲ್ಲವೂ ಒಟ್ಟಾಗಿ ಒತ್ತರಿಸಿ ನಮ್ಮ ಕಣ್ಣೆದುರು ಬರುತ್ತೆ ಹಗರಣಗಳ ಒಂದು ದೊಡ್ಡ ಅಖಾಡದಲ್ಲಿ. ಇಡೀ ದೇಶವನ್ನ ಹುಡುಕಿದ್ರೆ ನಿಮಗೆ ಎಲ್ಲೋ ಒಂದು ಬೆರಳೆಣಿಕೆಯಷ್ಟು. ಈಗ ನಮ್ಮ ಭಾಗ್ಯ ಕೇಂದ್ರ ಸರ್ಕಾರ ಹಗರಣ ಮುಕ್ತ, ಭ್ರಷ್ಟಾಚಾರ ಮುಕ್ತ ಮತ್ತು ದೇಶದ ಹಿತ ಕಾರ್ಯಗಳಿಗೆ ಯುಕ್ತ. ಅದು ಮೋದಿ ಸರ್ಕಾರದ ಒಂದು ಇಡೀಯದಾದಂಥ ಒಂದು ಚಹರೆ. ಅದೇ ನೀವು ಕರ್ನಾಟಕಕ್ಕೆ ಬಂದರೆ ಒಬ್ಬೊಬ್ಬ ರಾಜಕಾರಣಿಯದು ತಿಂಗಳಗಟ್ಟಲೆ ಮಾತಾಡುವಷ್ಟು ನಿಮಗೆ ವಿಷಯಗಳು ನಕಾರಾತ್ಮಕವಾಗಿ ಸಿಗ್ತವೆ, ಭ್ರಷ್ಟಾಚಾರದ ಹಿನ್ನೆಲೆಯಲ್ಲಿ ಸಿಗ್ತವೆ, ಮೋಸ ವಂಚನೆ ಹಿನ್ನೆಲೆಯಲ್ಲಿ ಸಿಗ್ತದೆ. ಜನರಿಂದ ಜನರಿಗಾಗಿ, ಜನರಿಗೋಸ್ಕರ ಪ್ರಜಾಪ್ರಭುತ್ವದ ಮೂಲ ಧ್ಯೇಯ. ಇಡೀ ಜಗತ್ತೇ ಮೆಚ್ಚುವ ಸಂವಿಧಾನವನ್ನ ಕೊಟ್ಟ ಅಂಬೇಡ್ಕರ್ ಹುಟ್ಟಿದ ನಾಡು. ಆದರೆ ನಾವಿವತ್ತು ಜನಪ್ರತಿನಿಧಿಗಳು ಅಂದುಕೊಳ್ಳನೆ ಹೇಸಿಗೆ, ವಾಕರಿಕೆ ಇಂಥ ಶಬ್ದಗಳನ್ನೇ ಬಳಸ್ತೇವೆ. ಆ ಮಧ್ಯೆ ನಾನು ಹಿಂದೆನೂ ಬಹಳಷ್ಟು ವಿಡಿಯೋವನ್ನ ಮಾಡಿದ್ದೇನೆ. ತನ್ನ ಇಡೀ ಜೀವನವನ್ನೇ ಸಮಾಜಕ್ಕಾಗಿ, ಸಮಾಜ ಸೇವೆಗಾಗಿ, ಜನರಿಗಾಗಿ, ಜನೋದ್ಧಾರಕ್ಕಾಗಿ, ಒಂದು ಶುದ್ಧ ರಾಜಕಾರಣದ ಪರಿಕ್ರಮಕ್ಕಾಗಿ ಮುಡಿಪಿಟ್ಟಂತ ನಮ್ಮ ಕಣ್ಣೆದುರಿನ ಏಕೈಕ ಸಾಕ್ಷಿ NR ರಮೇಶ್. ಯಡಿಯೂರು ವಾರ್ಡು ಇವರ ಕಾರ್ಯಕ್ಷೇತ್ರ. 70ರ ದಶಕದಲ್ಲೇ ಇವರ ತಾಯಿ ಸಾವಿರಾರು ಮನೆಗಳನ್ನ ಕಟ್ಟಿ ಸುಖವಾಗಿ ಬದುಕಲಿಕ್ಕೆ ಸೈಟುಗಳನ್ನ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಜನರಿಗೆ ಹಂಚಿದಂತ ಒಂದು ವಂಶದಿಂದ ಬಂದಂತ DNA ಇದು. 18ಕ್ಕೂ ಹೆಚ್ಚು ಬಾರಿ ಇವರ ಮೇಲೆ ಅಟ್ಯಾಕ್ ಆಗಿದೆ. ಕೂದಲೆಳೆಯ ಅಂತರದಲ್ಲಿ ಜೀವ ರಕ್ಷಣೆ ಆಗಿದೆ. ಸಿದ್ದರಾಮಯ್ಯನವರಿಂದ ಹಿಡಿದು ಈಗಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಂದ ಹಿಡಿದು ಸೋನಿಯಾ ಗಾಂಧಿ ಅಳಿಯನ ರಾಬರ್ಟ್ ವಾದ್ರಾವರೆಗೆ ತಥಾಕಚಿತವಾಗಿ ಅದಕ್ಕೆ ಅಂತ 10-20 ಜನ ಕೆಲಸಗಾರರು ಪ್ರತಿ ಒಂದು ಭ್ರಷ್ಟಾಚಾರದ ಕೇಸುಗಳನ್ನ ನ್ಯಾಯಾಲಯದಲ್ಲಿ ಒಪ್ಪಿಸಿದ ಒಂದು ವೀರಗಾಥೆ ಇವರ ಹಿನ್ನೆಲೆ. ತಥಾಕಚಿತವಾದ ಸಂಶೋಧನೆ. ಬಹುಶಃ ದೇಶದಲ್ಲೇ ಅತಿ ಹೆಚ್ಚು ಟೆಂಪೋದಲ್ಲಿ ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗಿ ಪ್ರೆಸ್ ಮೀಟ್ ಮಾಡಿದಂತ ಖ್ಯಾತಿ NR ರಮೇಶ್ ಅವರು. ಗುಲುಗುಂಜಿಯಷ್ಟು ಕಳಂಕವಿಲ್ಲದ ನಿಸ್ಪೃಹ, ಪ್ರಾಂಜಲ, ಪ್ರಖರ ಮತ್ತು ಪ್ರಾಮಾಣಿಕ ವ್ಯಕ್ತಿತ್ವ. ಈ ಮನುಷ್ಯ ಮಾಡುವ ಪ್ರತಿಯೊಂದು ಕೆಲಸವೂ ಅದು ದಾಖಲೆ, ಇತಿಹಾಸ. ಯಡಿಯೂರು ವಾರ್ಡ್ನಂತ ಒಂದು ಮಗು ಹುಟ್ಟಿದರೆ ಅದಕ್ಕೆ ಶಿಕ್ಷಣ, ಅದಕ್ಕೆ ಆರೋಗ್ಯ, ಅದಕ್ಕೆ ಒಂದು ಸದೃಢತೆ, ಮತ್ತೆ ಅದಕ್ಕೆ ಬೇಕಾದಂಥ ಎಲ್ಲ ಸಾಂಸ್ಕೃತಿಕವಾದ, ಸಾಮಾಜಿಕವಾದ, ಪರಿಸರದ ಮುಕ್ತ ಒಂದು ಆವರಣ, ಶುದ್ಧ ನೀರು, ಸಮೃದ್ಧ ಅಂತರ್ಜಲ, ಐತಿಹಾಸಿಕ ಯಡಿಯೂರು ಕೆರೆ ಇವತ್ತು ಜಗತ್ ಪ್ರಸಿದ್ಧಿ, ಬಡ ಮಕ್ಕಳಿಗೆ ಅತ್ಯಂತ ವಿಶೇಷವಾದ ಶಿಕ್ಷಣ. ಎಷ್ಟಂತಂದ್ರೆ ಕೊನೆಗೆ ನಿಮಗೆ ಪುಣ್ಯತಿಥಿಗೆ ಕೂಡ ಒಂದು ಇಡೀಯದಾದಂತ ಬೆಂಗಳೂರಿನಲ್ಲಿ ಎಲ್ಲೂ ಇಲ್ಲದೆ ಇದ್ದಂತ ಒಂದು ಆಶ್ರಯದ ನೆಲೆ. ಹುಟ್ಟಿನಿಂದ ಸಾವಿನವರೆಗೆ ಸುಖವಾಗಿ ಸಮೃದ್ಧವಾಗಿ ಬದುಕಲಿಕ್ಕೆ ಏನೆಲ್ಲ ಬೇಕು ಅವೆಲ್ಲವೂ ಸೌಲಭ್ಯ ಯಡಿಯೂರು ಕ್ಷೇತ್ರದಲ್ಲಿದೆ. ಅದು ಭಾರತದ ಏಕೈಕ
ಸಮಗ್ರ ಅಭಿವೃದ್ಧಿಯಾದಂಥ ಒಂದೇ ಒಂದು ಯಡಿಯೂರು ವಾರ್ಡ್. ಅದಕ್ಕೀಗ ಒಂದು ಅದ್ಭುತವಾದಂಥ ಕೊಡುಗೆ, ಅದ್ಭುತವಾದಂಥ ಗರಿ ಇವೆಲ್ಲವೂ ಮೇಳೈಸಿದೆ. ನಿಮಗೆ ಯಡಿಯೂರು ಕ್ಷೇತ್ರದ ಅಭಿವೃದ್ಧಿಯ ಒಂದು ಪಕ್ಷಿ ನೋಟವನ್ನ ಇಟ್ಟು ಒಬ್ಬ ಜನಪ್ರತಿನಿಧಿ 5 ವರ್ಷದ 9 ತಿಂಗಳಿಂದ ಬಿಬಿಎಂಪಿ ಜನಪ್ರತಿನಿಧಿತ್ವ ಇಲ್ಲ, ಆದರೂ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನ ಪಡ್ಕೊಂಡು ಯಾವ್ಯಾವ ಅಧಿಕಾರಿಗಳನ್ನು ಭೇಟಿಯಾಗಬೇಕು, ಎಲ್ಲೆಲ್ಲಿ ಅನುದಾನ ಸಿಗತ್ತೆ ಅದೆಲ್ಲವನ್ನ ತಂದು ಬಡವರಿಗೆ ಒಂದು ಭಾಗ್ಯವನ್ನ, ಯೋಗವನ್ನ ಇವತ್ತು ಕಟ್ಟಿಕೊಡ್ಲಿಕ್ಕೆ ಹೊರಟಿದ್ದಾರೆ. ನಾಳೆ ಸೋಮವಾರ ಅದರ ಅದ್ಭುತವಾದ ಉದ್ಘಾಟನೆ. ನೀವು ಎಲ್ಲಿಯೂ ಭಾರತದಲ್ಲಿ ಇಂಥ ಒಂದು ಜನರಿಗೋಸ್ಕರ, ಅದರಲ್ಲೂ ಬಡವರಿಗೋಸ್ಕರ ಕಟ್ಟಿದಂಥ ಒಂದು ಕನ್ವೆನ್ಷನ್ ಸೆಂಟರ್ ಅನ್ನ ನೀವು ನೋಡ್ಲಿಕ್ಕೇ ಸಾಧ್ಯ ಇಲ್ಲ. ಆ ಎಲ್ಲದರ ಬಗ್ಗೆ ನಿಮ್ಮೊಟ್ಟಿಗೆ ಮಾತಾಡಬೇಕು. ಇಲ್ಲಿಯವರೆಗೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲ. ಅದರ ಜೊತೆಗೆ ಒಬ್ಬ ಜನಪ್ರತಿನಿಧಿ ಮನಸ್ಸು ಮಾಡಿದರೆ, ಸಂಕಲ್ಪ ಶುದ್ಧವಾದಂತ ಒಂದು ಶಕ್ತಿ ಇದ್ರೆ, ಗುರಿ ನಿಚ್ಚಳತೆ ಇದ್ರೆ, ಜನರಿಗಾಗಿಯೇ ನಾನು ಎಲ್ಲವನ್ನು ತಂದೆಯೇ ಸಿದ್ಧ ಅನ್ನುವ ಒಂದು ಭಗೀರಥ ಪ್ರಜ್ಞೆ ಇದ್ರೆ ಹೇಗೆ ಒಂದು ವಾರ್ಡನ್ನ ಕಟ್ಟಬಹುದು, ಹೇಗೆ ಒಂದು ತನ್ನ ಕ್ಷೇತ್ರವನ್ನ ಕಟ್ಟಬಹುದು ಅನ್ನೋದಕ್ಕೆ ದೇಶದ ಏಕೈಕ ಉದಾಹರಣೆ ಯಡಿಯೂರು ವಾರ್ಡು ಮತ್ತು ಎನ್.ಆರ್. ರಮೇಶ್ ಇವರ ಇಡೀ ಜೀವನದ ಸಾಹಸಗಾಥೆಯನ್ನು ಇವತ್ತು ನಿಮ್ಮೆದುರು ನಾನು ಬಿಚ್ಚಿಡ್ಲಿಕ್ಕಿದ್ದೇನೆ. ನಿಮಗೇನು ಅನ್ನಿಸ್ತದೆ ದಯವಿಟ್ಟು ಪ್ರತಿಕ್ರಿಯಿಸಿ. ಯಾಕೆಂತಂದ್ರೆ ದೇಶದ ಒಂದು 70% ಎನ್.ಆರ್. ರಮೇಶ್ರ ಹಾಗೆ ತನ್ನ ಕ್ಷೇತ್ರಕ್ಕೆ 24/7 ಮುಡಿಪಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಯಾವ ರೀತಿ ಅಭಿವೃದ್ಧಿಯನ್ನ ಮಾಡಬಹುದು ಅನ್ನೋದಕ್ಕೆ ಯಡಿಯೂರು ಕ್ಷೇತ್ರ ಒಂದು ಜ್ವಲಂತ ಉದಾಹರಣೆ. ದಯವಿಟ್ಟು ಪ್ರತಿಕ್ರಿಯಿಸಿ. ನೋಡಿ, 2010ರಲ್ಲಿ ಆಟ ಆಡ್ಲಿಕ್ಕೆ ಒಂದು ಮೈದಾನ ಇರಲಿಲ್ಲ ಮಕ್ಕಳಿಗೆ, ಒಂದು ವಾಕಿಂಗ್ ಮಾಡ್ಲಿಕ್ಕೆ ಒಂದು ಉದ್ಯಾನವನ ಇರಲಿಲ್ಲ. ಇವತ್ತು ಅಲ್ಲಿ ಏನೇನು ಅಂತಂದ್ರೆ ಅಸ್ತಮಾ ಇದ್ದವರಿಗೆ ಒಂದು ಸಂಜೀವಿನಿ ಪಾರ್ಕು, ನಿಮಗೆ ಅಲರ್ಜಿ ಇತ್ಯಾದಿ ಇದ್ರೆ ಅದಕ್ಕೊಂದು ಪಾರ್ಕು, ಸರ್ವ ರೋಗಗಳಿಗೂ ಸಸ್ಯೌಷಧವೇ ಒಂದು ಸಂಜೀವಿನಿ ಅನ್ನುವ ರೀತಿಯಲ್ಲಿ ಒಂದು ಸಾವಿರ ಗಿಡಗಳನ್ನೆಲ್ಲ ಔಷಧಿ ಸಸ್ಯವನ್ನ ನೆಟ್ಟು ಬೆಳೆಸಿದಂತ ಪಾರ್ಕಿಂದ ಹಿಡಿದು ಪ್ರತಿಯೊಂದು 16 ಉದ್ಯಾನವನ ಇದೆ ಇವತ್ತು. ಕೇವಲ 16 ವರ್ಷದ ಸಾಧನೆ ನೆನಪಿಡಿ. ಹಠ ಕಟ್ಟಿದ್ರೆ, ಸಂಕಲ್ಪ ಇದ್ರೆ ಏನಾಗತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಆದ್ರಿಂದಲೇ ನಿಮಗೆ ನಾನು ಇಷ್ಟು ಘಂಟಾಘೋಷವಾಗಿ ಎನ್.ಆರ್. ರಮೇಶ್ ಬಗ್ಗೆ ಮಾತಾಡ್ತಾ ಇದ್ದೆ. ಅದರ ಜೊತೆಗೆ ಅಂಬರ ಚುಂಬರ ಅನ್ನುವಂತ ಒಂದು ಗಡಿಯಾರ ಗೋಪುರ ಅದ್ಭುತವಾಗಿದೆ, ಸೌತ್ ಎಂಡ್ ಸರ್ಕಲ್ ಅಲ್ಲಿ ಇದೆ. 500 ರೂಪಾಯಿಗೆ ಮಕ್ಕಳಿಗೆ ICUವನ್ನ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ಒಂದು ಸುಶ್ರುತ ಮಕ್ಕಳ ಆಸ್ಪತ್ರೆಯನ್ನ ಕಟ್ಟಿದಂಥದ್ದು ಇದೇ ನಮ್ಮ ಎನ್.ಆರ್. ರಮೇಶ್ ಅವರ ಸಾಧನೆ. ಧ್ರುವತಾರೆ ಟೇಬಲ್ ಟೆನ್ನಿಸ್, ಇಲ್ಲಿಯ ಮಕ್ಕಳು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕ್ರೀಡಾಳುಗಳಾಗಿ ಬೆಳೆಬೇಕು ಅಂತ 3 ಬಹಳ ಮುಖ್ಯವಾದಂತ ಒಂದು ಕ್ರೀಡಾ ಕೇಂದ್ರವನ್ನ ಕಟ್ಟಿದ್ದಾರೆ. ಒಂದು ಧ್ರುವತಾರೆ ಟೇಬಲ್ ಟೆನ್ನಿಸ್ ಅಕಾಡೆಮಿ, ಇನ್ನೊಂದು ಸುಭಾಷ್ ಚಂದ್ರ ಬೋಸ್ ಸ್ಕೇಟಿಂಗ್ ಅಕಾಡೆಮಿ, ಇನ್ನೊಂದು ಏರ್ ಕಂಡೀಷನ್, ಸಂಪೂರ್ಣವಾದಂತ ಏರ್ ಕಂಡೀಷನ್ನು, ಬೆಂಗಳೂರಿನಲ್ಲಿ ಎಲ್ಲಿಯೂ ಇಲ್ಲದಂತ ಬೃಹತ್ತಾದಂತಹ ವಜ್ರದೇಹಿ ವ್ಯಾಯಾಮ ಶಾಲೆ. ವಿವೇಕಾನಂದರ ಕನಸಲ್ವ ಅದು? ಯುವಕರು ಸದೃಢವಾಗಬೇಕು, ಆವಾಗ ಸದೃಢ ಭಾರತ, ಸದೃಢ ಸಮಾಜ, ಸದೃಢ ಸಂಸ್ಕೃತಿ, ಆ ಒಂದು ಆಲೋಚನೆ. ಆಮೇಲೆ ಬಡವರ ಮಕ್ಕಳು ಇವತ್ತು IAS ಇರ್ಬೋದು, KS ಇರ್ಬೋದು, IPS ಇರ್ಬೋದು, IRS ಇರ್ಬೋದು, ಅಥವಾ UPS SE ಎಕ್ಸಾಮ್ ಅನ್ನ ಪಾಸ್ ಮಾಡಲಿಕ್ಕೆ ತಕ್ಕ ತರಬೇತಿ ಇರ್ಬೋದು. ಅದು ಎಲ್ಲಿ ಸಿಗುತ್ತೆ ಹೇಳಿ? ಎಲ್ಲ ಶ್ರೀಮಂತಿಕೆ, ಲಕ್ಷ ಕೊಡಬೇಕು. ಆ ದೃಷ್ಟಿಯಲ್ಲಿ ಇವರು IAS, IPS, KS, IRS, UPS ಎಕ್ಸಾಮಿಗೆ ಬಹಳ ಸೈಂಟಿಫಿಕ್ ಆದಂಥ ಒಂದು ತರಬೇತಿ ಕೊಡುವಂಥ ಒಂದು ಕೇಂದ್ರವನ್ನ, ವಿಶೇಷ ತರಬೇತಿ ಕೇಂದ್ರವನ್ನ ಮಾಡಿದ್ದಾರೆ. ಅದಕ್ಕೆ 60,000 ಫೀಸಿನಲ್ಲಿ ನೀವು ಇವೆಲ್ಲವನ್ನ ಪೂರೈಸ್ಕೋಬಹುದು. ಇದು ಯಡಿಯೂರು ವಾರ್ಡ್ನಲ್ಲಿದೆ. ಇನ್ನು ಯಡಿಯೂರು ವೈದಿಕ ಕೇಂದ್ರ, ಅದೇ ನಾನು ಪುಣ್ಯತಿಥಿ, ಬಹುತೇಕವಾಗಿ ಪುಣ್ಯತಿಥಿ ಮಾಡಲಿಕ್ಕೆ ಬೆಂಗಳೂರಲ್ಲಿ ಯಾವ ಕ್ಷೇತ್ರವೂ ಇಲ್ಲ, ಯಾವ ಸಾಧ್ಯತೆಯೂ ಇಲ್ಲ, ಯಡಿಯೂರು ವಾರ್ಡಲ್ಲಿದೆ. ಈ ತ್ಯಾಜ್ಯವನ್ನ ವಿಲೇವಾರಿ ಮಾಡೋದೇ ಇವತ್ತು ಬೆಂಗಳೂರಿನ ಒಂದು ಸಮಸ್ಯೆ. ಉದ್ಯಾನ ನಗರ ಕೊಳಕು ನಗರ ಆಗಿದೆ. ಉದ್ಯಾನ ನಗರ ಇವತ್ತು ದುರ್ವಾಸನೆಯ ನಗರ ಆಗಿದೆ. ಎಲ್ಲಿ ನೋಡಿದ್ರು ಕಸ, ತ್ಯಾಜ್ಯ, ಅದು ಇದು ಎಲ್ಲ ಬಿದ್ದು ಬೆಂಗಳೂರಿನ ಸೌಂದರ್ಯ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಗಾರ್ಬೇಜ್ ಸಿಟಿ ಅನ್ನುವಂಥ
ನ್ಯೂಸ್ ಆಗಿ ಅಂತಾರಾಷ್ಟ್ರೀಯ ವಾಹಿನಿಗಳಲ್ಲಿ ಬರುವಂತ ಒಂದು ಸ್ಥಿತಿಯನ್ನ ಇವತ್ತು ವರ್ತಮಾನದಲ್ಲಿ ನೋಡ್ತಾ ಇದ್ದೇವೆ. ಆದರೆ ಯಡಿಯೂರಿನಲ್ಲಿ ನೀವು ಒಂದು ಕಸವನ್ನ ಎಲ್ಲಾದರೂ ನೋಡಿದರೆ ನಿಮಗೆ ನಾನು ಚಾಲೆಂಜ್ ಮಾಡ್ತೇನೆ. ಅಷ್ಟೇ ಅಲ್ಲ, ತ್ಯಾಜ್ಯದಿಂದ ದಿನಕ್ಕೆ 3000 ಕಿಲೋವ್ಯಾಟ್ ವಿದ್ಯುತ್ತನ್ನು ಉತ್ಪಾದಿಸ್ತಾ ಇದ್ದಾರೆ. ಅದರ ಜೊತೆಗೆ ಪ್ರತಿ ದಿನ 40,000 ಲೀಟರು ಸಾವಯವ ಗೊಬ್ಬರದ ಉತ್ಪಾದನೆ ಆಗ್ತಾ ಇದೆ. ತಿಂಗಳಿಗೆ 1,10,00,000 ಆದಾಯ ಪಾಲಿಕೆಗೆ ಬರ್ತಾ ಇದೆ. ಕನಸ ಇದು? ವಿದೇಶ ಅಂತ ಅಂದ್ಕೊಂಡ್ರ? ನೋ. ಸೌತ್ ಅಂಡ್ ಸರ್ಕಲ್ಲಿನ ಜಯನಗರದ ವಿಭಾಗದ ಯಡಿಯೂರು ಕ್ಷೇತ್ರ. ಬೆಂಗಳೂರಲ್ಲಿ ಇವತ್ತು ಈಗಾಗಲೇ ಯುನೆಸ್ಕೋನು ಹೇಳಿದೆ, ವಿಶ್ವಸಂಸ್ಥೆ ಹೇಳಿದೆ, ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದ ಪರಿಸರ ತಜ್ಞರ ಒಕ್ಕೂಟವು ಈ ಗಾಢ ಸತ್ಯವನ್ನ ಹೊರಹಾಕಿದೆ. ಬೆಂಗಳೂರು ಒಂದು ಡ್ರೈ ಸಿಟಿ ಆಗ್ಲಿಕ್ಕಿದೆ. ಇನ್ನು ಒಂದು ಸ್ವಲ್ಪ ಕಾಲದಲ್ಲೇ ಬೆಂಗಳೂರು ನಗರಿಗರು ನೀರಿಗಾಗಿ ಕೇಪ್ ಟೌನ್ ಆಯ್ತಲ್ಲ, ಶಿಫ್ಟ್ ಆಯ್ತಲ್ಲ, ಆ ಕತೆಗೆ ಬೆಂಗಳೂರು ಆಹಾರವಾಗಲಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಎನ್.ಆರ್. ರಮೇಶ್ ಅದಕ್ಕೂ ಒಂದು ಪರಿಹಾರವನ್ನ ಕಂಡುಹಿಡಿದಿದ್ದಾರೆ. ಇಡೀ ಬೆಂಗಳೂರಿನಲ್ಲಿ ಅಂತರ್ಜಲದ ಮಟ್ಟ 1192 ಅಡಿ ಇದೆ. ಅದೇ ನೀವು ಯಡಿಯೂರು ವಾರ್ಡ್ಗೆ ಹೋದ್ರೆ ಓನ್ಲಿ 213 ಅಡಿ. ಯಾಕೆ? ಪ್ರತಿ 30ರಿಂದ 40 ಅಡಿಗೊಂದು ಒಂದೊಂದರಂತೆ ಹೆಚ್ಚು ಕಮ್ಮಿ 3073 ಮಳೆ ನೀರಿನ ಇಂಗುಗುಂಡಿಯನ್ನ ಮಾಡಲಾಗಿದೆ. ಒಂದು ಮಳೆ ಬಂದ್ರೆ ಈ ಇಂಗುಗುಂಡಿಗಳಲ್ಲಿ 8,68,000 ಲೀಟರು ಮಳೆ ನೀರು ಇಂಗುತ್ತದೆ. ಇದಕ್ಕಿಂತ ಇನ್ನೇನು ಬೇಕ್ರಿ? ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ಅಂತಾರೆ. ನೀರೇ ಇಲ್ಲದೆ ಇದ್ರೆ ಇನ್ನೇನು ಚೆಲ್ತೀರಿ? ವಿಸ್ಕಿ ಚೆಲ್ತೀರಾ? ಅದಕ್ಕೇನು ಕಡಿಮೆ ಇಲ್ಲ ಬೆಂಗಳೂರಲ್ಲಿ. ಆದರೆ ಯಡಿಯೂರು ವಾರ್ಡಿನ ಜನ ಎಂಥ ಪುಣ್ಯವಂತರ್ರಿ, ಭಾಗ್ಯವಂತರ್ರಿ. ಎನ್.ಆರ್. ರಮೇಶನಂತ ಒಬ್ಬ ನಿಸ್ಪೃಹ ಮತ್ತು ಜನನಾಯಕ, ಇಡೀ ಜೀವನವೇ ಮುಡುಪಾಗಿಟ್ಟಂತ ಒಬ್ಬ ವ್ಯಕ್ತಿ ಸಿಕ್ಕಿದಾನಲ್ಲ ನಿಮಗೆ. ಪುಣ್ಯವಂತರು ನೀವು. ಇನ್ನು ಈ ಎಲ್ಲದರ ಮಧ್ಯೆ ಅಲರ್ಜಿಗೆ ಧನ್ವಂತರಿ ವನ, 700ಕ್ಕೂ ಹೆಚ್ಚು ಔಷಧಿ ಸಸ್ಯಗಳಿರುವಂಥ ಧನ್ವಂತರಿ ವನ ಇದೆ. ಅಸ್ತಮಕ್ಕೆ ಸಂಜೀವಿನಿ ವನ ಇದೆ. 800ಕ್ಕೂ ಹೆಚ್ಚು ಔಷಧಿ ಸಸ್ಯಗಳಿದೆ. ಪಟಾಲಪ್ಪ ಉದ್ಯಾನ, ಸರ್ವರೋಗಕ್ಕೂ ವನಸ್ಪತಿಯೇ ಸಂಜೀವಿನಿ ಅನ್ನುವ ಹಾಗೆ ಇಲ್ಲಿ ಸಾವಿರಾರು ವನಸ್ಪತಿಗಳು, ಔಷಧೀಯ ಗಿಡಗಳು ಇಲ್ಲಿವೆ. ಇಲ್ಲೊಂದು ವಾಕ್ ಮಾಡಿದ್ರೆ ನಿಮಗೆ ಅದರ ಒಂದು ದಿವ್ಯಾನುಭವ ಆಗುತ್ತೆ. ಇನ್ನು ಬೆಂಗಳೂರಿಗೆ ಒಂದು ಪಕ್ಷಿಧಾಮವನ್ನು ಕೊಟ್ಟಂತ ಕೊಡುಗೆ ಎನ್.ಆರ್. ರಮೇಶ್ ಅವರು. ಪುರಾತನ, ಬಹಳ ಪುರಾತನ, ಹಿಂದೆ ಶಾಂತಲಾದೇವಿ ಬಂದು ಇಲ್ಲಿ ಸ್ನಾನ ಮಾಡಿದಂಥ ಒಂದು ಐತಿಹ್ಯ ಇರುವಂಥ ಬೆಂಗಳೂರಿನ ಯಡಿಯೂರು ಕೆರೆ ಇವತ್ತು ಪಕ್ಷಿಧಾಮವಾಗಿ ಕನ್ವರ್ಟ್ ಆಗಿದೆ, ಪರಿವರ್ತನೆಗೊಂಡಿದೆ. 59 ದೇಶದ ಪಕ್ಷಿಗಳು, 159 ಪ್ರಭೇದಗಳು ಇಲ್ಲಿ ಬರ್ತವೆ. ಇದಕ್ಕಿಂತ ಬಹಳ ಮುಖ್ಯವಾದದ್ದು, ಮಾನವೀಯ ನೆಲೆಯಲ್ಲಿ ದಿನಂಪ್ರತಿ 32ಕ್ಕೂ ಹೆಚ್ಚು ವ್ಯಕ್ತಿಗಳಿಗೆ ಯಡಿಯೂರು ವಾರ್ಡ್ನಲ್ಲಿ ಬಡಬಗ್ಗರಿಗೆ ಉಚಿತವಾದ ಡಯಾಲಿಸಿಸ್ಸು. ಇವತ್ತು ಕಿಡ್ನಿ ಸಮಸ್ಯೆ ಭಾಳ ಆಗಿದೆ. ಯಾಕೆಂದರೆ ನಾವು ತಿನ್ನಬಾರ್ದನ್ನು ತಿಂತೇವೆ, ಆದರೆ ಮಾಡಬಾರ್ದನ್ನು ಮಾಡ್ತೇವೆ. ಈ ದೇಹವನ್ನು ದೇಗುಲ ಮಾಡೋ ಬದಲು ದೇಹವನ್ನು ನಾವು ಗಾರ್ಬೇಜ್ ಸೆಂಟ್ರನ್ನಾಗಿ ಮಾಡಿದ್ದೇವೆ, ಅಥವಾ ಒಂದು ಇಡೀಯದಾದಂಥ ಕೊಳಕು ಗುಂಡಿ ಮಾಡಿದ್ದೇವೆ. ರಾಜ ಕಾಲುವೆ ಆಗಿದೆ ಅದು. ಅಲ್ಲಿ ಬಡವರಿಗೆ ಹೆಚ್ಚು ಕಮ್ಮಿ 32-40 ಜನ ದಿನಕ್ಕೆ ಡಯಾಲಿಸಿಸ್ ಮಾಡಿಕೊಳ್ಳುವಂಥ ಉಚಿತ ಡಯಾಲಿಸಿಸ್ ಕೇಂದ್ರ ಇದೆ. ಇದಕ್ಕಿಂತ ಇನ್ನೊಂದು ದಿವ್ಯಾನುಭವ, ರೋಮಾಂಚನ ಆಗತ್ತೆ. ಇವತ್ತು ಪ್ರಾಥಮಿಕ ಶಾಲೆಗಳೆಲ್ಲವೂ ಕುಸಿದೋಗ್ತಾ ಇವೆ. ಪ್ರಾಥಮಿಕ ಶಿಕ್ಷಣದ ವ್ಯವಸ್ಥೆ ಕುಸಿತಾ ಇದೆ. ಶಾಲೆಯ ಮುಚ್ಚಿನ ಮಾಡು, ತಗಡಿನ ಮಾಡು ಕುಸಿದು ಮಕ್ಕಳು ಸತ್ತ ಉದಾಹರಣೆಗಳು ಕಾಣ್ತವೆ ಅಲ್ವಾ? ಅದನ್ನ ಗಮನಿಸಿದಂತ ಈ ಎನ್.ಆರ್. ರಮೇಶ್ 5 ಸ್ಟಾರ್ ಕಲ್ಚರ್, ನೀವು ಹೋಗಿ ನೋಡಿ. ವಿವೇಕಾನಂದ, ಸ್ವಾಮಿ ವಿವೇಕಾನಂದ ಶಾಲೆ, ಮಕ್ಕಳ, ಬಡ ಮಕ್ಕಳಿಗೆ 5 ಸ್ಟಾರ್ ಕಲ್ಚರಿನ ಶಾಲೆ ಯಡಿಯೂರು ವಾರ್ಡ್ನಲ್ಲಿ. ಇದಕ್ಕೆ ಹೇಳಿದ್ದೆಲ್ರಿ ನಾನು, ಪುಣ್ಯವಂತರು ಅವರು ಅಂತ. ಹೊಲಿಗೆ ಕೇಂದ್ರ ಬಾಕಿ ಎಲ್ಲ ವಾರ್ಡಲ್ಲಿ ಹೆಂಗಿರುತ್ತೆ? ಬರೀ ಡ್ರ್ ಅಂತ ಹೊಲಿಗೆ ಮಾತ್ರ. ಇಲ್ಲಿ ಈ ಹೊಲಿಗೆಗೆ ಸಂಬಂಧಪಟ್ಟಂತ ಮೋಸ್ಟ್ ಮಾಡರ್ನ್, ಅದು ಕಸೂತಿ ಇರ್ಬೋದು, ಇನ್ನೊಂದಿರ್ಬೋದು, ಮಗದೊಂದಿರ್ಬೋದು, ಎಂಬ್ರಾಯ್ಡ್ರಿ ಇರ್ಬೋದು, ಸಮಗ್ರವಾದಂಥ ತರಬೇತಿಯನ್ನು ಹೆಣ್ಮಕ್ಳಿಗೆ ಕೊಡ್ತಾ ಇದ್ದಾರೆ. ಇಲ್ಲಿ ತರಬೇತಿ ಪಡೆದಂಥ 100,000 ಹೆಣ್ಮಕ್ಳು ಸ್ವತಂತ್ರ ಜೀವನವನ್ನು ನಡೆಸ್ತಾ ಇದ್ದಾರೆ. ಇದನ್ನು ನಾನು ಹೋಗಿ ನೋಡಿದ್ದೇನೆ. ಇಲ್ಲದಿದ್ರೆ ನಾನು ಹಾಗೆಲ್ಲ ಮಾತಾಡ್ಲಿಕ್ಕೆ ಹೋಗುವುದಿಲ್ಲ. ಇನ್ನು ಇದಕ್ಕೆ ಕಲಶಪ್ರಾಯವಾಗಿ ಈಗ ನಾಳೆ ಉದ್ಘಾಟನೆ ಆಗ್ತಾ ಇರುವಂಥದ್ದು 7 ಮಹಡಿಯ ಅನಕರ ಕನ್ವೆನ್ಷನಲ್ ಸೆಂಟರ್, ಅನಾ ಕೃಷ್ಣರಾಯರ ಕನ್ವೆನ್ಷನಲ್ ಸೆಂಟರ್. ಕನ್ನಡವನ್ನು ಕಟ್ಟಿದ,
ಕನ್ನಡ ಸಂಸ್ಕೃತಿಯನ್ನು ಕಟ್ಟಿದ, ಓದುಗ ಸಂಸ್ಕೃತಿಯನ್ನು ಕಟ್ಟಿದ, ಕನ್ನಡದ ಹೋರಾಟಗಳನ್ನು ಚಳವಳಿಗಳನ್ನು ಕಟ್ಟಿದ, ಇಡೀ ಕನ್ನಡ ನಾಡಿನ ಪ್ರಾತಸ್ಮರಣೀಯ ಅ.ನ. ಕೃಷ್ಣರಾಯರಿಗೆ ಇಂಥ ಒಂದು ಕೊಡುಗೆ ಎಲ್ಲಿಯೂ ದಕ್ಕಲಿಲ್ಲ. ಅಂಥ ಒಂದು ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ. ಇಲ್ಲಿ ಫೋಟೋಗಳನ್ನು ತೋರಿಸ್ತಾ ಇದ್ದೇವೆ, ವಿಡಿಯೋವನ್ನು ತೋರಿಸ್ತಾ ಇದ್ದೇವೆ. ನಿಮಗೆ ಆತ್ಮಾನಂದ ಆಗತ್ತೆ. ಯಾಕೆ ಅಂತಂದ್ರೆ ಇಲ್ಲಿ 7 ಮಹಡಿಯಲ್ಲಿ 1, 2, 3 3 ಮಹಡಿಗಳಲ್ಲಿ ಬಡವರ ಕಲ್ಯಾಣ ಮಂಟಪ, ಆದರೆ 5 ಸ್ಟಾರ್ ಕಲ್ಚರ್, ಇಡೀ ಹವಾನಿಯಂತ್ರಿತ. ಅದರ ಸೌಂದರ್ಯನೊಮ್ಮೆ ನೋಡಿ ನೀವು. ನಿಮಗೆ ವಿಡಿಯೋವನ್ನು ತೋರಿಸ್ತೇವೆ, ಫೋಟೋ ತೋರಿಸ್ತೇವೆ, ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ. ನೋಡಿ ಒಮ್ಮೆ. ನೋಡಿದ್ರಲ್ಲ, ಎಂಥ ಬೆಳಕಿನ ವ್ಯವಸ್ಥೆ, ಎಂಥ ಒಂದು ಅಲ್ಲಿಯ ಹವಾನಿಯಂತ್ರಿತ ವ್ಯವಸ್ಥೆ, ಲಕ್ಸುರಿಯಸ್ ಮತ್ತೆ ಬ್ರ್ಯಾಂಡೆಡ್. ಪ್ರತಿ ಒಂದು, ನೀವು ಬಾತ್ರೂಮ್ಗೆ ಹೋಗ್ಬೇಕು, ಅಲ್ಲಿ ಗಂಡಿನ ಅವರಿಗೆ ಹೆಣ್ಣಿನವರಿಗೆ ಇಟ್ಟಂತ ರೂಮ್ಗಳಿಗೆ ಹೋಗ್ಬೇಕು ನೀವು, ಯಾವುದೇ 5 ಸ್ಟಾರ್ ಕಲ್ಚರಿಗೂ ಒಂದು ಗುಲುಗುಂಜಿಯಷ್ಟು ಕಡಿಮೆ ಇಲ್ಲ. ಅಷ್ಟು ಶುದ್ಧ, ಸಮೃದ್ಧ, ಅದ್ಭುತವಾದಂಥದ್ದು. ಅದವರ ಕನಸು ಎನ್.ಆರ್. ರಮೇಶ್ ಅವರು. ಇವತ್ತು ನೋಡಿ, ನೀವು ವರದಕ್ಷಿಣೆ ಕೊಡದೇ ಇದ್ರು ಚೆನ್ನಾಗಿಲ್ಲ, ತೊಂದರೆ ಇಲ್ರಿ, ನಮಗೊಂದು ಒಳ್ಳೆ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿಯಾಗಿ ಮದುವೆ ಮಾಡಿಕೊಡಿ. ಬೆಂಗಳೂರಿನ ಅದ್ದೂರಿ ಮದುವೆಯ ಪರಿಕಲ್ಪನೆ 4.5 ಲಕ್ಷದಿಂದ 8.5 ಲಕ್ಷದಿಂದ, ಅದೆಲ್ಲ ಏನು 180 ಜನ ಊಟ ಮಾಡುವಂಥದ್ದು, 300 ಜನ 200 ಜನ ಕೂತ್ಕೊಳ್ಳುವಂಥದ್ದು ಕಲ್ಯಾಣ ಮಂಟಪ, ಅಥವಾ 300-400 ಜನ ಕೂತ್ಕೊಳ್ಳುವಂಥದ್ದು 8.5 ಲಕ್ಷ, 12 ಲಕ್ಷ, 13 ಲಕ್ಷ. ನಿಮಗೆ 1 ಲಕ್ಷ, 2 ಲಕ್ಷ, 3 ಲಕ್ಷದಲ್ಲೆಲ್ಲ ಯಾವುದೂ ಸಿಗುವುದಿಲ್ಲ. ಎಲ್ಲ 4.5ರಿಂದ ಆರಂಭ. ನಾವು ಯಾವುದು ಏನು ಎಂತೂ ಹೇಳೋದು ಬೇಡ. ಅಂತ ಪರಿಸ್ಥಿತಿಯಲ್ಲಿ ಏನ್ ಮಾಡ್ತೀರಿ? ಗಂಡು ಹುಡುಕುವ ಮೊದಲೇ ಚೌಲ್ಟ್ರಿ ಬುಕ್ ಮಾಡುವಂತ ಸಂಸ್ಕೃತಿಯಲ್ಲಿ ಇದ್ದೇವೆ. ಮಗು ಹುಟ್ಟುವ ಮೊದಲೇ ನಾವು ಇವತ್ತು LKG UKG ಬಾಲವಾಡಿಗಳಿಗೆ ಮಕ್ಕಳಿಗೆ ಸೀಟ್ ಬುಕ್ ಮಾಡುವ ಸಂಸ್ಕೃತಿಯಲ್ಲಿ ಇದ್ದೇವೆ, ಕಾಲದಲ್ಲಿ ಇದ್ದೇವೆ. ಅಂತ ಸಂದರ್ಭದಲ್ಲಿ ಎನ್.ಆರ್. ರಮೇಶ್ ಅವರ ಕನಸು ಬಡವರಿಗೆ ಅವರ ಮದುವೆ, ಮುಂಜಿ, ನಾಮಕರಣ ಇತ್ಯಾದಿಗಳಿಗೆ 5 ಸ್ಟಾರ್. ನನಗೆ ಕಾಣುತ್ತೆ ಈ ಒಂದು ಏನು ಅನಕ್ರ ಕನ್ವೆನ್ಷನಲ್ ಸೆಂಟರ್, ಈ ಕಲ್ಯಾಣ ಮಂಟಪ ಏನಿದೆ, ಆ ಕಲ್ಯಾಣ ಮಂಟಪಕ್ಕೆ ಬೇರೆ ನೀವು ಎಲ್ಲೇ ಹೋದರೂ 4ರಿಂದ 6 ಲಕ್ಷ ಮಿನಿಮಮ್ ಕೊಡಬೇಕು. ಆದರೆ ಸಕಲ ಸೌಲಭ್ಯಗಳು, ಒಂದು ಅಡುಗೆಯ ಮಾಡುವವರಿಗೆ ಅಡುಗೆ ಕೋಣೆ ಮಾಡಿದರೆ, ಸಾಮಾನ್ಯವಾಗಿ ನಮ್ಮ ಹಳ್ಳಿ ಬದಿಗೆ ಅದೇ ಒಂದು ಮದುವೆ ಮಂಟಪ. ಅಡುಗೆಯವರಿಗೆ ರೂಮ್ಗಳನ್ನು ಮಾಡಿದ್ದಾರೆ, ಪ್ರತಿ ಸೌಲಭ್ಯವನ್ನು ಇಂಚಿಂಚು ನೋಡಿ ಮಾಡಿದ್ದಾರೆ. ಆಮೇಲೆ ಎಲ್ಲಾದರೂ ನಿಮಗೆ ಕರೆಂಟು ಅಥವಾ ಅದರ ಕರೆಂಟಿಗೆ ಆಚೆಯ ನಿಮ್ಮ ಏನಾದರೂ UPS ಇನ್ನೊಂದು ಬಹಳ ದೊಡ್ಡ ದೊಡ್ಡ ಅಲ್ಲಿ ಪರ್ಯಾಯ ವ್ಯವಸ್ಥೆಗಳನ್ನು ಹಾಕಿದ್ದಾರೆ, ಡೈನಮೋಗಳೆಲ್ಲ ಹಾಕಿದ್ದಾರೆ, ಆಧುನಿಕವಾದ ಕಿರ್ಲೋಸ್ಕರ್ ಕಂಪನಿಯದ್ದು. ಅದೇನಾದರೂ ಕೈ ಕೊಟ್ಟರೆ ದೊಡ್ಡ ದೊಡ್ಡ ಫ್ಯಾನ್ಗಳು ಕೂಡ ಇದೆ, ಮತ್ತೆ ಎಲ್ಲ ವ್ಯವಸ್ಥೆಗಳಿದೆ, ಎಲ್ಲ ವ್ಯವಸ್ಥೆ. ಅದರಲ್ಲಿ ನೀವು ಯೋಚನೆ ಮಾಡೋದು ಬೇಡ, ನೀವು ಅದನ್ನು ನೋಡಿದಾಗ ಗೊತ್ತಾಗತ್ತೆ. ಆದರೆ ಕೇವಲ 75,000 ಬಾಡಿಗೆ. ಎದೆ ಮೇಲೆ ಕೈ ಇಟ್ಕೊಂಡ್ರಾ? ದಕ ಅಂತ ಇದೆಯಾ? ಇದು ಸಾಧ್ಯ ಅಂತ ಅನಿಸಿದ್ಯಾ? ಅಸಾಧ್ಯ ಅಂತ ಅನಿಸಿದ್ದನ್ನೇ ಸಾಧ್ಯವಾಗಿಸುವುದು ಎನ್.ಆರ್. ರಮೇಶ್ ಅವರ ಹುಟ್ಟುಗುಣ. ಅದು ಅವ್ರು ಕಾಣ್ಲಿಕ್ಕೆ ತೀರಾ ಸಿಂಪಲ್ಲು, ಬಡ 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 ಅಂತ ಮಾತಾಡ್ತಾರೆ. ಆದರೆ ಪ್ರತಿ ಮಾತಿನ ಹಿಂದೆ ಒಂದು ಅಧ್ಯಯನ ಇದೆ, ಒಂದು ಸಂಶೋಧನೆ ಇದೆ, ಒಂದು ಕಾಳಜಿ ಇದೆ, ಬಡವರ ಬಗ್ಗೆ ಅತ್ಯಂತ ಆದರ ಆಸಕ್ತಿ ಇದೆ, ಇಡೀ ಸಮಾಜವನ್ನ ಕಟ್ಟುವಂತ
ಒಂದು ಧ್ಯೇಯ, ಉದ್ದೇಶ, ಸಂಕಲ್ಪ, ಗುರಿ ಇದೆ. ಇವರೊಬ್ಬರು ಮನುಷ್ಯರ ಅಂತ ಅನಿಸ್ತದೆ ನನಗೆ, ಅಷ್ಟು ಕೆಲಸ ಮಾಡ್ತಾರೆ. ಕಲ್ಯಾಣ ಮಂಟಪ 75,000 ಬಾಡಿಗೆಗೆ ನಿಮಗೆ ಅದ್ಭುತವಾಗಿ ಬಡವರ ಮಕ್ಕಳ ಅದ್ಧೂರಿ ಮದುವೆ ಮಾಡುವಂಥ ಒಂದು ಕಲ್ಯಾಣ ಮಂಟಪವನ್ನು ಕಟ್ಟಿದ್ದಾರೆ. ದೇಶದಲ್ಲಿ ಇದು ಯಾವುದು ಎಲ್ಲಿಯೂ ಇಲ್ಲ. ಅಸೆಂಬ್ಲಿ ಕ್ಷೇತ್ರದಲ್ಲೂ ಇಲ್ಲ, ಪಾರ್ಲಿಮೆಂಟ್ಲಿ ಕ್ಷೇತ್ರದಲ್ಲೂ ಇಲ್ಲ, ಯಡಿಯೂರು ವಾರ್ಡ್ ಅಂತ ಕ್ಷೇತ್ರವೇ ಇಲ್ಲ. ಆಮೇಲೆ 3 ಮಹಡಿಯಲ್ಲಿ ಇವತ್ತು ನೀವು ಒಂದು ಸಿನಿಮಾದವರಿಗಾಗ್ಬೋದು, ನಾಟಕದವ್ರಿಗಾಗಿರ್ಬೋದು, ಸಂಗೀತ ಕಾರ್ಯಕ್ರಮದವ್ರಿಗಾಗಿರ್ಬೋದು, ಯಾವುದೇ ಪುಸ್ತಕ ಬಿಡುಗಡೆ ಎಲ್ಲೇ ಹೋದರೂ ದೊಡ್ಡ ದೊಡ್ಡವರಿಗೆ ಇನ್ಫ್ಲೂಯೆನ್ಸ್ ಇದ್ದವರಿಗೆ ಸ್ವಲ್ಪ ಕಡಿಮೆಯಲ್ಲಿ ಮತ್ತು ಇದರಲ್ಲಿ ಸಲೀಸಾಗಿ ಉಚಿತವಾಗಿ ಸಿಗ್ಬೋದೇನೋ. ಸಾಮಾನ್ಯವಾಗಿ ಒಂದು ಆಡಿಯೋ ರಿಲೀಸು, ಟ್ರೈಲರ್ ರಿಲೀಸು, ಒಂದು ಸಿನಿಮಾ ಪ್ರದರ್ಶನ ಮಾಡಬೇಕು, ಏನೇ ಆದರೂ ಕೂಡ ಇವತ್ತು ಕಲಾವಿದರ ಭವನದಿಂದ ಹಿಡಿದು 75,000ದಿಂದ 2.5 ಲಕ್ಷದವರೆಗಿದೆ. 1, 1.5, 2, 2.5. ಅದನ್ನು ಗಮನಿಸಿ. ಮೋಸ್ಟ್ ಅಪ್ಗ್ರೇಡೆಡ್, ಅತ್ಯಂತ ಆಧುನಿಕವಾದ ಯಾವುದೇ ಮಲ್ಟಿಪ್ಲೆಕ್ಸು, ನಮ್ಮ ಬೆಂಗಳೂರಲ್ಲಿರುವ ಯಾವುದೇ ಮಲ್ಟಿಪ್ಲೆಕ್ಸ್ ಕೂಡ ನಾವು ಸವಾಲಾಗ್ತೇನೆ. ಈ ರೀತಿಯ ಒಂದು ಸಿಸ್ಟಮ್, ಸರೌಂಡಿಂಗ್ ಸಿಸ್ಟಮ್ ಇರ್ಬೋದು, ಸುಖಾಸೀನದ ವ್ಯವಸ್ಥೆ ಇರ್ಬೋದು. ಕೂತು ನೋಡು ಬಂದೆ ನಾನು. ನಿಮಗೆ ಸೊಂಟ ನೋವು, ಭುಜ ನೋವು, ಕುತ್ತಿಗೆ ನೋವು ಇದ್ರೆ ಆ ಸೀಟಲ್ಲಿ ಕೂತ್ರೆ ಕರೆಕ್ಟ್ ಆಗ್ತೀರಿ, ಇಡೀ ದಿನ ಕೂತ್ಕೋಬಹುದು. ಅಂತ ಅದ್ಭುತವಾದಂಥ ಸುಖಾಸೀನ, ಅದ್ರ 312 ಆಸನ, ಆಮೇಲೆ ಆ ಎಲ್ಲ ವ್ಯವಸ್ಥೆಗಳು ನಂಬರ್ 1, 5 ಸ್ಟಾರ್ 7 ಸ್ಟಾರ್ ಕಲ್ಚರಿನ ಒಂದು ಮಲ್ಟಿಪ್ಲೆಕ್ಸ್ ಅನ್ನು ನಾಚಿಸುವಂತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸಭಾಂಗಣ. ಅದನ್ನು ನೋಡೋದೇ ಒಂದು ಧನ್ಯತೆ ರೀ. NR ರಮೇಶ್ ರಾಜ್ಕುಮಾರ್ ಅಭಿಮಾನಿಯಾಗಿ, ಪುನೀತ್ ರಾಜ್ಕುಮಾರ್ ಅಭಿಮಾನಿಯಾಗಿ, ಶಿವರಾಜ್ ಕುಮಾರ್ ಅಭಿಮಾನಿಯಾಗಿ ಅವರ ಜೀವನವನ್ನು ಸಾರ್ಥಕಗೊಳಿಸ್ಕೊಂಡಿದ್ದಾರೆ ಅಂತ ನನಗನ್ನಿಸ್ತು PRK ಸಭಾಂಗಣವನ್ನು ನೋಡಿದಾಗ. ಇಂಥ ಸೌಲಭ್ಯ, ಇಂಥ ಒಂದು ಪಾರ್ಕಿಂಗ್ ವ್ಯವಸ್ಥೆ, ಗ್ರನೈಟ್ ಹಾಕಿದ್ದಾರೆ. ಮದುವೆಗೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯಲ್ಲೂ 40ರಿಂದ 60 ಕಾರ್ ಇರ್ಬೋದು, ಆದರೆ ಯಡಿಯೂರಿನ ಕೆರೆ ಸುತ್ತಮುತ್ತ ಎಲ್ಲ ಕಾರ್ ನಿಲ್ಲಿಸ್ಕೋಬಹುದಾದಂಥ ಬೇಕಾದಷ್ಟು ವ್ಯವಸ್ಥೆ ಇದೆ. ಬಹಳ ಮಾದರಿಯಾಗಿದ್ದಂಥ ಒಂದು ಪರ್ಯಾವರಣದಲ್ಲಿ ಅದನ್ನು ಕಟ್ಟಿದ್ದಾರೆ. ಈ ಪುನೀತ್ ರಾಜ್ಕುಮಾರ್ದು ನೀವು ಆಡಿಯೋ ಬಿಡುಗಡೆ ಮಾಡಿ, ಟ್ರೈಲರ್ ಮಾಡಿ, ಪ್ರೆಸ್ ಮ್ಯಾಟ್ ಮಾಡಿ, ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡಬಹುದು. ಯಾಕೆಂದ್ರೆ 3 ಫ್ಲೋರ್ ಇದೆ. ಅದರ ಜೊತೆಗೆ ನಾಟಕ, ಪುಸ್ತಕ ಬಿಡುಗಡೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಶಾಲಾ ಕಾಲೇಜುಗಳ ವಾರ್ಷಿಕೋತ್ಸವ, ಇದೆಲ್ಲದಕ್ಕೂ ಬಳಸ್ಕೊಳ್ಬಹುದು. ಕೇವಲ 25,000 ಬಾಡಿಗೆ. ಬಡವರ ಸ್ವರ್ಗ. ಇದೆಲ್ಲವನ್ನು ಅನುದಾನದಿಂದ ಮಾಡಿದ್ದಾರೆ. ನೋಡಿ, ನೀವು ಆಶ್ಚರ್ಯ ಪಡಬೇಕು. 2020 ಸೆಪ್ಟೆಂಬರ್ ತಿಂಗಳಿಂದ ಇವತ್ತಿನವರೆಗೂ BBMPಯಲ್ಲಿ ಜನಪ್ರತಿನಿಧಿಗಳಿಲ್ಲ. 5 ವರ್ಷದ 9 ತಿಂಗಳು ನಡೆದಿದೆ. ಒಬ್ಬ ಜನಪ್ರತಿನಿಧಿ ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗಲೂ ಅಧಿಕಾರಿಗಳನ್ನ, ವ್ಯವಸ್ಥೆಗಳನ್ನ, ಅನುದಾನಗಳನ್ನ ಹೇಗೆ ತರಬೇಕು, ಯಾಕೆ ತರಬೇಕು, ಯಾವ ಉದ್ದೇಶಕ್ಕೆ ತರಬೇಕು ಅನ್ನುವ ಪ್ರಾಮಾಣಿಕತೆ ಇದ್ರೆ ಏನು ಮಾಡಬಹುದು ಅನ್ನೋದಕ್ಕೆ ಯಡಿಯೂರು ವಾರ್ಡಿನ ಒಂದು ಅಭಿವೃದ್ಧಿ, ಸಮಗ್ರತೆ ಸಾಕ್ಷಿಯನ್ನು ಒದಗಿಸ್ತದೆ. NR ರಮೇಶ್ ಅದಕ್ಕೆ ಒಂದು ದೊಡ್ಡ ದ್ಯೋತಕವಾದಂಥ ಬಿಂದುವಾಗಿ ನಮ್ಮ ಕಣ್ಣೆದುರು ಕಾಣಿಸ್ತಾರೆ. ಅದ್ರ ನಮ್ಮ ಹಣೆ ಬರ ಸರಿ ಇಲ್ಲ ರೀ. ಈ ಕರ್ನಾಟಕದ BJP ತನ್ನದೇ ರಾಜಕೀಯದ ಹಳವಂಡದಲ್ಲಿ ಮುಳುಗಿ ಏಳ್ತಾ ಇದೆ. ಇಡೀ ರಾಷ್ಟ್ರದ ರಾಜಕಾರಣದಲ್ಲಿ BJP ಅದು ನಂಬರ್ 1 ಇದೆ, ಮಾದರಿಯಾಗಿದೆ. ಆದರೆ ಕರ್ನಾಟಕದ BJP ಯಾವ ಮಟ್ಟದಲ್ಲಿದೆ ಅಂತಂದ್ರೆ, ನೀವು ಇವತ್ತು ಮೊನ್ನೆ ನಡೆದಂತ ಚುನಾವಣೆಯನ್ನ ನೋಡಿದ್ರಿ, ಮೇಲ್ಮನೆಯ ಚುನಾವಣೆ, ಅಡ್ಡ ಮತದಾನ ನೋಡಿದ್ರಿ. ಯಾರು ಮಾಡಿದ್ದಾರೆ, ಏನ್ ಮಾಡಿದ್ದಾರೆ ಅಂತ ಅವರಿಗೆ ಗೊತ್ತಿಲ್ಲ. ಮತ್ತೆ ತಮ್ಮ ಇಡೀ ಕುಟುಂಬ ರಾಜಕಾರಣ, ತಮ್ಮ ಸ್ವಾರ್ಥಕ್ಕೆ NR ರಮೇಶನಂತ ಒಂದು ಪ್ರಾಂಜಲ, ಈ ತರ ಜನಪ್ರಿಯವಾದಂತ, ಜನರಿಗಾಗೆ ಬದುಕ್ತಾ ಇರುವಂತ, ಇಂಥ ಒಂದು ದೇಶದಲ್ಲೇ ಪ್ರಖ್ಯಾತಿ ಗಳಿಸಿದಂಥ ಮಾದರಿ ವಾರ್ಡ್ ಕಟ್ಟಿದಂಥ, ಬಡವರಿಗಾಗಿನೇ ಬದುಕ್ತಾ ಇರುವಂಥ ವ್ಯಕ್ತಿಗೆ ಅವರ ಪಕ್ಷದಲ್ಲೇ ಸ್ಥಾನ, ಮಾನ ಮರ್ಯಾದೆ ಯಾವ ರೀತಿ ಸಿಗ್ತಾ ಇದೆ ಅನ್ನೋದು ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೇನೆ. ಇಡೀ NR ರಮೇಶನ ಒಂದು ಕಡೆ ನಿಲ್ಲಿಸಿದರೆ ಮತ್ತೆ BJP, ಕರ್ನಾಟಕದ BJPಗರನ್ನ ಒಂದು ಕಡೆ ನಿಲ್ಲಿಸಬೇಕು. ಕೆಲವರು ಇದ್ದಾರೆ, ಇಲ್ಲ ಅಂತ ಅಲ್ಲ, ಸಾರಾಸಗಟಾಗಿ ಎಲ್ಲರೂ ಭ್ರಷ್ಟರು ಅಂತ ಹೇಳ್ತಾ ಇಲ್ಲ. ಆದರೆ ಮುಂಚೂಣಿಯಲ್ಲಿದ್ದವರೆಲ್ಲರೂ ಅಂತವರೇ. ಹೊಂದಾಣಿಕೆ ರಾಜಕಾರಣ, ಕಾಂಗ್ರೆಸ್ನೊಟ್ಟಿಗೆ ಮಿಲಾವಟ್. ಇಂಥದ್ರ ಮಧ್ಯೆ
ಅಧಿಕಾರ ಇಲ್ಲ, ಜನಪ್ರತಿನಿಧಿತ್ವ ಇಲ್ಲ. BBMP ಇವತ್ತು ಆಡಳಿತಾಧಿಕಾರಿಗಳ ಕೈಯಲ್ಲಿದೆ. ಆದರೂ ಕೂಡ ಈ 5.5 ವರ್ಷಗಳಲ್ಲಿ ಅವರು ಇಂಥ ಒಂದು ಭವನವನ್ನು ಕಟ್ತಾರೆ ಬಡವರಿಗಾಗಿ ಅಂತಂದರೆ, ಆ ಒಂದು ಸರಿ ದಯವಿಟ್ಟು ನೀವೆಲ್ಲರಿಗೂ ನಾನು ರಿಕ್ವೆಸ್ಟ್ ಇಷ್ಟೇ, ನನ್ನ ನೋಡುಗರಿಗೆ, ಹೊರಗಡೆಯವರು ಬೆಂಗಳೂರಿಗೆ ಬಂದಾಗ, ಬೆಂಗಳೂರಿನಲ್ಲಿ ಇದ್ದವರು ನಿಮ್ಮ ರಜಾ ದಿನಗಳಲ್ಲಿ ದಯವಿಟ್ಟು ಒಮ್ಮೆ ಹೋಗಿ ಈ ಅನಾ ಕೃಷ್ಣರಾಯರ ಕನ್ವೆನ್ಷನ್ ಸೆಂಟರನ್ನು ಯಡಿಯೂರಿನ ಕೆರೆಯ ಪಕ್ಕದಲ್ಲೇ ಇದ್ದು, ಪ್ರತಿ ಫ್ಲೋರಿಗೆ ಹೋಗಿ ನೀವು 7 ಫ್ಲೋರಲ್ಲೂ ಸಮೃದ್ಧವಾದಂಥ ಹಸಿರು ತುಂಬಿದ ಆ ಪಕ್ಷಿಗಳೆಲ್ಲ ಹಾರಾಡ್ತಾ ಇರುವಂಥ ಅಪರೂಪದ ಕೆರೆಯ ದರ್ಶನ, ಕಣ್ಣಿಗೆ ಮನಸ್ಸಿಗೆ ಹಬ್ಬದ ಸಂಭ್ರಮ, ಸಂತೃಪ್ತಿಯ ಕ್ಷಣ. NR ರಮೇಶ್ ಅವರೇ, ನಿಮಗೆ ಆಯುಷ್ಯ ವೃದ್ಧಿ ಆಗಲಿ. ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕಾರಣ ಗಮನಿಸ್ತಾ ಇಲ್ಲ, ಆದರೆ ನನ್ನ ಗಮನಕ್ಕಿದೆ. ಕೇಂದ್ರ ರಾಜಕಾರಣ, ಅಮಿತ್ ಶಾ ಮತ್ತು ಮೋದಿ, ನಬೀನ್ ಅವರು ಈಗಿನ ಹೊಸ ಅಧ್ಯಕ್ಷರು, ಅವರೆಲ್ಲರೂ ನಿಮ್ಮ ಕಾರ್ಯಚಟುವಟಿಕೆಯನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಬಾಂಗ್ಲಾ ನುಸುಳುಕೋರರ ಬಗ್ಗೆ ನೀವು ಮಾಡಿದ ಒಂದು ಆ ವಿಡಿಯೋ, ಆ ಕಾರ್ಯಾಚರಣೆ, ಆ ಗ್ರಾಸ್ ರೂಟ್ನಲ್ಲಿ ನಿಂತು ನೀವು ಮಾಡಿದಂಥ ಒಂದು ಇಡೀದಾದ ಅಭಿಯಾನ ಅವರ ಗಮನಕ್ಕೆ ಬಂದಿದೆ. ಭ್ರಷ್ಟಾಚಾರದ ವಿರುದ್ಧ, ನೆಲಗಳ್ಳರ ವಿರುದ್ಧ ನೀವು ಸಮರ ಸಾರಿದ್ದು ಅವರ ಗಮನಕ್ಕಿದೆ. ಆದ್ದರಿಂದ ನಿಮಗೆ ಉಜ್ವಲವಾದ ಭವಿಷ್ಯ ಇದೆ, ನಿಮಗೆ ನಾಳೆ ಇದೆ. ಆದ್ದರಿಂದ ವರ್ತಮಾನದಲ್ಲಿ ನಾನು ಅತ್ಯಂತ ಆತ್ಮಾಭಿಮಾನದಿಂದ ನಿಮ್ಮ ಬಗ್ಗೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನನ್ನ ನೋಡುಗರು ಕೂಡ ಅದನ್ನು ಸಂಪೂರ್ಣವಾಗಿ ನೋಡಿ, ಇದನ್ನು ಶೇರ್ ಮಾಡಿ, ಮತ್ತು ಹೆಚ್ಚು ಜನರಿಗೆ ಇದನ್ನು ಮುಟ್ಟಿಸುವ ಕೆಲಸ ಮಾಡಿ. ಯಾಕೆಂತಂದರೆ ರಾಜಕಾರಣಿಗಳು ಅಂತಂದರೆ ನಮಗೆ ಅಪಭ್ರಂಶ, ಹೇಸಿಗೆ ಆಗಿರುವ ಕಾಲದಲ್ಲಿ NR ರಮೇಶ್ರಂಥ ವಜ್ರವೂ ಇದೆ, NR ರಮೇಶ್ರಂಥ ಮುತ್ತು ಹವಳವೂ ಇಲ್ಲಿದೆ. ಬಂಜೆಯಾಗಿಲ್ಲ ಈ ನೆಲ ಅನ್ನೋದಕ್ಕೆ ಯಡಿಯೂರು ವಾರ್ಡು ಸಾಕ್ಷಿ, NR ರಮೇಶ್ ಸಾಕ್ಷಿ. ನಾಳೆ ಬಿಡುಗಡೆಯಾಗ್ತಾ ಇರುವಂಥ ಈ ಬಡವರ ಒಂದು ಕಲ್ಯಾಣ ಮಂಟಪ ಮತ್ತು ಎಲ್ಲರಿಗೂ ಕೈಗೆಟಕುವ ಅತ್ಯಂತ ಸಮೃದ್ಧವಾದಂಥ, ಆಧುನಿಕವಾದಂಥ, ಸುಂದರವಾದಂಥ, ಮತ್ತು ಪುನೀತ್ ರಾಜ್ಕುಮಾರ್ ಅವರಿಗೆ ಇಂಥ ಒಂದು ಕೊಡುಗೆ ಇನ್ಯಾರೂ ಕೊಟ್ಟಿಲ್ಲ, ಕೊಡಲಿಕ್ಕೆ ಸಾಧ್ಯವಿಲ್ಲ, ಅವರ ಕುಟುಂಬವನ್ನು ಸೇರಿ. ಆದರೆ NR ರಮೇಶ್ ಅಂಥ ಒಂದು ಶಾಶ್ವತವಾದಂಥ ಯಡಿಯೂರು ಕ್ಷೇತ್ರ ಇನ್ನೊಂದು 20, 30, 40 ವರ್ಷ ಏನೂ ಮಾಡಬೇಕಾಗಿಲ್ರಿ, ಅಲ್ಲಿ ಅತ್ಯಂತ ಸಮೃದ್ಧವಾಗಿ ಬದುಕಬಹುದು. ಭಾಗ್ಯವಂತರವರು, ಅವರ ಭಾಗ್ಯಕ್ಕೆ NR ರಮೇಶ್ ಅಂತ ನಾಯಕರು ಸಿಕ್ಕಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅಭಿನಂದಿಸ್ತಾ ನಾಳೆಯ ಒಂದು ಉದ್ಘಾಟನೆಗೆ ಶುಭ ಕೋರ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನಮಸ್ತೆ.